This is an advanced video where you are not learning the basics. After learning the basics, you are focusing on how to develop your English better. Linking is a very important concept in writing. So, what are we linking? We are linking words and phrases. In creating an article, an essay, even before creating an article or an essay, we should be knowing how to prepare a paragraph. Many words make a sentence, and many sentences make a paragraph, and many paragraphs make an article or an essay. This is the fundamental knowledge about writing an article. ಪದಗಳಿಂದಾಗಿ ಸೆಂಟೆನ್ಸ್ ಆಗ್ತವೆ, ಸೆಂಟೆನ್ಸಿಂದಾಗಿ ಪ್ಯಾರಾಗ್ರಾಫ್ ಆಗುತ್ತೆ, ಪ್ಯಾರಾಗ್ರಾಫ್ಗಳಿಂದಾಗಿ ಒಂದು ಎಸ್ಸೆ ಅಥವಾ ಒಂದು ಆರ್ಟಿಕಲ್ ಆಗುತ್ತೆ. ಹಾಗಾದರೆ ಈ ಆರ್ಟಿಕಲ್ನ ಹೇಗೆ ಬರೆಯೋದು? ಆರ್ಟಿಕಲ್ನ ಬರಿತಾ ಬರಿತಾ, ಪ್ಯಾರಾಗ್ರಾಫ್ನ ಬರಿತಾ ಬರಿತಾ ಆ ಪ್ಯಾರಾಗ್ರಾಫ್ನ ಹೇಗೆ ಬ್ಯೂಟಿಫೈ ಮಾಡೋದು ಕಲ್ತ್ಕೊಳ್ಳೋಣ ಬನ್ನಿ. ಒಂದು ಪ್ಯಾರಾಗ್ರಾಫ್ ಅಂದಮೇಲೆ ಆ ಪ್ಯಾರಾಗ್ರಾಫ್ನಲ್ಲಿ ಮೊದಲನೇ ಸೆಂಟೆನ್ಸ್ ಯಾವುದಿರಬೇಕು, ಎರಡನೇ ಸೆಂಟೆನ್ಸ್ ಯಾವುದಿರಬೇಕು, ಮೂರನೇದು ಯಾವುದಿರಬೇಕು, ಅದನ್ನು ಹೇಗೆ ಆರ್ಗನೈಸ್ಡ್ ಆಗಿ ಬರೆಯೋದು, ಹೇಗೆ ಡಿಸೈಡ್ ಮಾಡೋದು? ಆ ಸೀಕ್ವೆನ್ಸ್ ಹೇಳಬೇಕಾದ್ರೆ, ಅಂದರೆ ಮೊದಲನೇ ಪಾಯಿಂಟ್ ಹೇಳಬೇಕಾದ್ರೆ ಏನಂತ ಹೇಳಬೇಕು? ಮೊದಲನೇ ಪಾಯಿಂಟ್ ಹೇಳಬೇಕಾದ್ರೆ ಟು ಸ್ಟಾರ್ಟ್ ವಿತ್, ಫಸ್ಟ್, ಟು ಬಿಗಿನ್ ವಿತ್, ಈ ಥರ ಹೇಳ್ತೀವಿ ನಾವು. ಎರಡನೇ ಪಾಯಿಂಟ್ ಹೇಳಬೇಕಾದ್ರೆ ಸೆಕೆಂಡ್ಲಿ, ಆಫ್ಟರ್ ದಿಸ್, ದೆನ್, ನೆಕ್ಸ್ಟ್ ಅಂತ ಹೇಳ್ತೀವಿ. ಹಾಗೆ ಕಂಟಿನ್ಯೂ ಮಾಡ್ತೀವಿ. ಫಸ್ಟ್ ಬಿಗಿನ್ ಮಾಡ್ತೀವಿ, ಆನಂತರ ಕಂಟಿನ್ಯೂ ಮಾಡ್ತೀವಿ. ಹಾಗೆ ಕೊನೆಯಲ್ಲಿ ಏನು ಹೇಳ್ತೀವಿ? ಕನ್ಕ್ಲೂಡ್ ಮಾಡ್ತೀವಿ. ಸೊ ಕೊನೆ ಪಾಯಿಂಟ್ ಹೇಳಬೇಕಾದ್ರೆ ಫೈನಲಿ, ಲಾಸ್ಟ್ಲಿ, ಈ ಥರ ಹೇಳ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಸೀಕ್ವೆನ್ಸಿಂಗ್. ಫಾರ್ ಎಕ್ಸಾಂಪಲ್, ಕ್ಲೋಸ್ ಆಲ್ ದ ಡೋರ್ಸ್ ಆ್ಯಂಡ್ ವಿಂಡೋಸ್ ಅಂತ ಹೇಳಬೇಕು. ಈಗ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಬೆಂಕಿ ಇದೆ. ಆ ಬೆಂಕಿಯನ್ನು ತೆಗಿಬೇಕಾದ್ರೆ ಹೇಗೆ ಮಾಡಬೇಕು? ಟು ಸ್ಟಾರ್ಟ್ ವಿತ್, ಕ್ಲೋಸ್ ಆಲ್ ದ ಡೋರ್ಸ್ ಆ್ಯಂಡ್ ವಿಂಡೋಸ್. ದೆನ್ continuing, secondly, call the fire brigade. Concluding, make sure, finally, make sure everyone is out. Make sure nobody is there inside. So this is how a small concept about fire in a building. So what you have to do, step by step, what you have to do in the beginning, next, and then finally, last but not least. So this is how, there is one concept here, and this is how you have sequenced it. ಮುಂದೆ ನೋಡೋಣ. ಈಗ ನಾವು ಇನ್ನೊಂದು ಕಾನ್ಸೆಪ್ಟ್ನ ತಗೋತೀವಿ. ಎಕ್ಸ್ಪ್ಲನೇಷನ್ ಹೇಳಬೇಕು. ಅಂದರೆ ಬರೀ ಫಸ್ಟ್ ಸೀಕ್ವೆನ್ಸಿಂಗ್ ಒಂದು ತಿಳ್ಕೊಂಡ್ವಿ, ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಏನು ಬರೀಬೇಕಂತ ತಿಳ್ಕೊಂಡ್ವಿ, ಅದರ ವೊಕ್ಯಾಬ್ಯುಲರಿ ಏನು, ಫಸ್ಟ್, ಸೆಕೆಂಡ್, ಥರ್ಡ್, ಫೈನಲಿ, ಈ ಥರದ್ದು ತಿಳ್ಕೊಂಡ್ವಿ. ಈಗ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ ಡೀಟೇಲ್ ಅನ್ನೋ ಒಂದು ಪದನ ಉಪಯೋಗಿಸ್ತೀವಿ. ಇಲಾಸ್ಟ್ರೇಷನ್, ಡೆಸ್ಕ್ರಿಪ್ಟಿವ್. ಫಾರ್ ಎಕ್ಸಾಂಪಲ್ ಅಂದರೆ ಕಂಟಿನ್ಯೂ ಮಾಡ್ತೀರಾ ನೀವು, ಎಕ್ಸ್ಪ್ಲೈನ್ ಮಾಡ್ತೀರಾ, ಆವಾಗ ನೀವು ಫಾರ್ ಎಕ್ಸಾಂಪಲ್ ಯೂಸ್ ಮಾಡಬೇಕು. ಸಚ್ ಆಸ್ ಅನ್ನೋದರಿಂದ ಯೂಸ್ ಮಾಡ್ಬೋದು. ಆಸ್ ಫಾರ್ ಆಸ್, ವಿತ್ ರೆಫರೆನ್ಸ್ ಟು, ನೀವೇನೋ ಒಂದು ರೆಫರೆನ್ಸ್ನ ಕೋಟ್ ಮಾಡ್ತೀರಾ, ಹಾಗೆ ನೀವು ಎಕ್ಸ್ಪ್ಲನೇಷನ್ ಮಾಡ್ತೀರಾ. ಎಕ್ಸ್ಪ್ಲನೇಷನ್ ಮಾಡೋಕ್ಕೂ ಮುಂಚೆ ಫಾರ್ ಎಕ್ಸಾಂಪಲ್ ಅಂತ ಹೇಳಬೇಕು, ಸಚ್ ಆಸ್ ಅಂತ ಹೇಳಬೇಕು. ಇದನ್ನು ನಾವು ಈ ಥರದ ಪದಗಳನ್ನು ಉಪಯೋಗಿಸ್ತೀವಿ. ಹಾಗೆ ಮುಂದೆ ಎಕ್ಸ್ಪ್ಲನೇಷನಲ್ಲಿ ಒಂದು ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನ್ನ ಹೇಗೆ ಕೊಡ್ತೀವಿ? ಎರಡು ಒಂದೇ ಇದ್ರೆ ಸಿಮಿಲರ್ ಅಂತೀವಿ, ಈಕ್ವಲೆಂಟ್ ಅಂತೀವಿ, ರಿಲೇಟಿವ್ಲಿ ಅಂತೀವಿ. ಈಕ್ವಲಿ, ಸಿಮಿಲರ್ಲಿ, ಲೈಕ್ ವೈಸ್, ಇನ್ ಕಂಪ್ಯಾರಿಸನ್ ವಿತ್, ಈ ಥರದ ಪದಗಳನ್ನು ಹಾಕೋದ್ರ ಮುಖಾಂತರ ನಾವು ಕಂಪ್ಯಾರಿಸನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಪದಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಕೇವಲ ಪದಗಳನ್ನು ಹೇಳ್ತಾ ಇದ್ದೀನಿ. ಮುಂದೆ ಒಂದೊಂದು ಸೆಂಟೆನ್ಸ್ ತಗೊಂಡು ಅಲ್ಲಿ ಹೇಗೆ ಎಕ್ಸಾಂಪಲ್, ಕೊನೆಯಲ್ಲಿ ನಿಮಗೆ ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ಈಗ ಸಿಮಿಲಾರಿಟಿ ಆಯಿತು, ಕಾಂಟ್ರಾಸ್ಟ್ ಇದೆ. ಕಾಂಟ್ರಾಸ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಡಿಸ್ಸಿಮಿಲರ್ ಅಂತೀವಿ, ಡಿಫರೆಂಟ್ ಅಂತೀವಿ, ಇನ್ಕನ್ಸಿಸ್ಟೆಂಟ್ ಅಂತೀವಿ, ಇನ್ ಕಾಂಟ್ರಾಸ್ಟ್ ವಿತ್, ಆನ್ ದ ಕಾಂಟ್ರರಿ, ಆನ್ ಒನ್ ಹ್ಯಾಂಡ್, ಆನ್ ದ ಒನ್ ಹ್ಯಾಂಡ್, ಆನ್ ದಿ ಅದರ್ ಹ್ಯಾಂಡ್, ಈ ಥರ ಕಾಂಟ್ರಾಸ್ಟ್ನ ಹೇಳ್ತೀವಿ. ಕೇವಲ ವೊಕ್ಯಾಬ್ಯುಲರಿ ಕೊಡ್ತಾ ಇದ್ದೀನಿ, ಮುಂದೆ ಎಕ್ಸಾಂಪಲ್ಸ್ ಮುಖಾಂತರ ಹೇಳ್ತೀನಿ. ಏನನ್ನಾದರೂ ಟೈಮ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ಪ್ಯಾನ್, ಡ್ಯುರೇಷನ್, ಲೆಂಗ್ತ್ ಆಫ್ ಟೈಮ್, ಈ ಥರದ ಪದಗಳನ್ನು ನಾವು ಉಪಯೋಗಿಸ್ತೀವಿ. ಆಫ್ಟರ್, ಬಿಫೋರ್, ವೈಲ್, ದೆನ್, ಅಟ್ ಲಾಸ್ಟ್, ಸಿನ್ಸ್, ಫೈನಲಿ, ಟೈಮ್ ಬಗ್ಗೆ ಹೇಳೋಕ್ಕೆ ಇರ್ತಕ್ಕಂಥ ಫ್ರೇಸ್ಗಳಿವು, ವೊಕ್ಯಾಬ್ಯುಲರಿ ಇದು. ಈ ಥರದ ಒಂದು ಪದಗಳನ್ನು ಉಪಯೋಗಿಸ್ಕೊಳ್ತಾ ಎಕ್ಸ್ಪ್ಲೈನ್ ಮಾಡ್ತೀವಿ. ಟ್ರಾನ್ಸಿಷನ್ ಅಂದರೆ ಚೇಂಜ್ ಅಂತ.
ಆ ಚೇಂಜ್ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ? ಚೇಂಜ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್, ಲಿಕ್ವಿಡ್ ಟು ಸಾಲಿಡ್, ಸಾಲಿಡ್ ಟು ಲಿಕ್ವಿಡ್ ಅಥವಾ ಲಿಕ್ವಿಡ್ ಟು ಗ್ಯಾಸ್, ಈ ಥರ ಹೇಳ್ತೀವಿ. ಬಟ್ ಹವೆವರ್ ಸ್ಟಿಲ್ ಅಂದರೆ ಒಂದು ಟ್ರಾನ್ಸಿಷನ್ ಹೇಳಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಲಿಂಕರ್ಗಳಿವು. ಹವೆವರ್ ಸ್ಟಿಲ್, ವೆರಾಸ್, ನೆವರ್ದಿಲೆಸ್, ಇನ್ಸಿಡೆಂಟಲಿ. ರೀಪ್ಲೇಸ್ಮೆಂಟ್ಗೆ ನಾವು ಕೆಲವು ಪದಗಳನ್ನು ಬಳಸ್ತೀವಿ. ಸಬ್ಸ್ಟಿಟ್ಯೂಟ್, ಪ್ರೊವೈಡ್ ವಿತ್, ಅಲ್ಟರ್ನೇಟಿವ್ಲಿ, ಇನ್ಸ್ಟೆಡ್, ರಾದರ್, ಈದರ್ ಆರ್, ನೀದರ್ ನಾರ್, ಈ ಥರದ ಪದಗಳನ್ನು ನಾವು ರೀಪ್ಲೇಸ್ ಮಾಡಿದಾಗ ಇದು ಅಥವಾ ಅದು, ಇದು ಅಲ್ಲ ಅದು ಅಲ್ಲ, ಇದರ ಬದಲಾಗಿ ಈ ಥರದ ಪದಗಳನ್ನು ಹಾಕ್ತೀವಿ. ರಿಫಾರ್ಮೇಷನ್ ಅಂದರೆ ಮತ್ತೆ ಇಲ್ಲಿ ಕೂಡ ಒಂದು ರಿಫೈನ್ ಮಾಡಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಪದಗಳು ರಿಫ್ರೇಮ್, ರಿಅರೇಂಜ್, ಇಂಪ್ರೂವ್, ಇನ್ಫ್ಯಾಕ್ಟ್, ಇಂಡೀಡ್, ಅಫ್ಕೋರ್ಸ್, ಅಗೇನ್, ಇನ್ ಅದರ್ ವರ್ಡ್ಸ್, ಇವೆಲ್ಲ ರಿಫೈನ್ ಮಾಡಬೇಕಾದ್ರೆ ಉಪಯೋಗಿಸ್ತಕ್ಕಂಥ ಪದಗಳು. ಎನ್ಯುಮರೇಷನ್ ಅಂದರೆ ನಂಬರ್ ಮಾಡಬೇಕಾದ್ರೆ ನಂಬರ್, ಲಿಸ್ಟ್, ಫಸ್ಟ್ಲಿ, ಸೆಕೆಂಡ್ಲಿ, ನೆಕ್ಸ್ಟ್, ಲಾಸ್ಟ್, ಈ ಥರದ ಪದಗಳನ್ನು ಬಳಸ್ತೀವಿ. ಒಂದು ಪ್ಯಾರಾಗ್ರಾಫ್ನ ನಾವು ಹೇಗೆ ಸೀಕ್ವೆನ್ಸ್ ಮಾಡ್ತೀವಿ ಅನ್ನೋದನ್ನ ಈಗ ನಾನೊಂದು ಎಕ್ಸಾಂಪಲ್ ಇಂದ ಹೇಳ್ತಾ ಹೋಗ್ತೀನಿ. ಲುಕ್ ಅಟ್ ದಿಸ್ ಎಕ್ಸಾಂಪಲ್. ಕೆಳಗಡೆ ಇರ್ತಕ್ಕಂಥ ಒಂದು ಸೆಂಟೆನ್ಸ್ನ ನೋಡಿ. ಇಟ್ ಈಸ್ ವೆಲ್ ನೋನ್ ದಟ್ ಸಮ್ ಡಾಗ್ಸ್ ಮೇ ಬಿ ಅಗ್ರೆಸಿವ್ and must be kept on a leash. Firstly, it is well known that. First of all, it is well known that. In the first place, it is well known that. To start with, it is well known that. To begin with. Secondly, it is well known that. Thirdly, it is well known that. Finally, it is well known that some dogs may be aggressive and must be kept on a leash. So, ಇಲ್ಲಿ ನೀವು ಯಾವ ಪದನ ನಿಮ್ಮ ಸೀಕ್ವೆನ್ಸ್ ಆಫ್ ಪ್ಯಾರಾಗ್ರಾಫ್ ಹೇಗಿದೆ ಇದನ್ನು ಫಸ್ಟ್ ಆಗಿ ತಗೊಂಡ್ರೆ ಮೊದಲನೇ ಕೆಲವನ್ನ ಟು ಬಿಗಿನ್ ವಿತ್ ಅನ್ನೋ ಥರದಲ್ಲಿ ಯೂಸ್ ಮಾಡ್ಬೋದು. ಸಪೋಸ್ ನೀವು ಇದೇ ಪಾಯಿಂಟ್ನ ಸೆಕೆಂಡ್ ಪಾಯಿಂಟ್ ಆದರೆ ಸೆಕೆಂಡ್ಲಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಬೋದು. ಸಪೋಸ್ ಈ ಪ್ಯಾರಾಗ್ರಾಫ್ ಈ ಸೆಂಟೆನ್ಸಿಂದ ನೀವು ಎಂಡ್ ಮಾಡ್ತಾ ಇದ್ದೀರಾ ಪ್ಯಾರಾಗ್ರಾಫ್ ಅಂದರೆ ಫೈನಲಿ ಅಂತ ಹೇಳಿ ಮಾಡ್ಬೋದು. ನೀವು ಎಲ್ಲಿ ಪ್ಲೇಸ್ ಮಾಡ್ತೀರಾ ಈ ಸೆಂಟೆನ್ಸ್ನ ಅನ್ನೋದ್ರ ಮೇಲೆ ಫಸ್ಟ್ಲಿ, ಸೆಕೆಂಡ್ಲಿ ಅಥವಾ ಫೈನಲಿ ಅನ್ನೋಂಥ ಒಂದು ಪದನ ನೀವು ತಗೊಂಡು ಇದಕ್ಕೆ ನೀವು ಸೀಕ್ವೆನ್ಸಿಂಗ್ ದ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ. ಜಸ್ಟ್ ಒನ್ ಪಾಯಿಂಟು, ಆ ಪಾಯಿಂಟ್ನ ನೀವು ಎಲ್ಲಿ ಪ್ಲೇಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಯಾವ್ದಾದ್ರು ಒಂದು ಪದನ ನೀವು ತಗೋತೀರಾ. ಈಗ ಟು ಎಕ್ಸ್ಪ್ರೆಸ್ ಪರ್ಸನಲ್ ಒಪಿನಿಯನ್, ನನ್ನ ಒಪಿನಿಯನ್ನ ಹೇಳಬೇಕು ಅಂತಂದ್ರೆ ಇನ್ ಮೈ ಒಪಿನಿಯನ್. ನೋಡ್ತಾ ಬನ್ನಿ ಪರ್ಸನಲ್ ಒಪಿನಿಯನ್ನ ಎಷ್ಟು ತರ ಹೇಳ್ಬೋದು ಅಂತ. ಈಗ ಕೊನೆಯಲ್ಲಿ ಒಂದು ಎಕ್ಸಾಂಪಲ್ ಇದೆ, ಆ ಎಕ್ಸಾಂಪಲ್ನ ಉಪಯೋಗಿಸ್ಕೊಳ್ತಾ ಹೇಳೋಣ. ಇನ್ ಮೈ ಒಪಿನಿಯನ್, cigarettes should be banned in public places. In my view, in my outlook, personally I believe that cigarettes should be banned in public places. I feel very strongly that it seems to me that I think that cigarettes should be banned in public places. ಯಾವ್ದಾದ್ರು ಒಂದನ್ನು ತಗೊಳ್ಳೋದು, ಕೊನೆಯದನ್ನು ಹೇಳ್ಬೋದು. ಈ ಎಲ್ಲವೂ ನಿಮ್ಮ ಪರ್ಸನಲ್ ಒಪಿನಿಯನ್ನೇ ಹೇಳ್ತಾ ಇದೆ. ಆದರೆ ನಿಮಗಿದು ಇದರಲ್ಲಿ ಈ ಲಿಸ್ಟಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಂಡು ಹೇಳ್ಬೋದು. ಸಿಗರೇಟ್ ಶುಡ್ ಬಿ ಬ್ಯಾನ್ಡ್ ಇನ್ ಪಬ್ಲಿಕ್ ಪ್ಲೇಸಸ್ ಅನ್ನೋದು ತುಂಬ ಬ್ಯಾಡ್ ಸೆಂಟೆನ್ಸ್. ಆದರೆ ಅದ್ರ ಜೊತೆಗೆ ಪರ್ಸನಲಿ ಐ ಬಿಲೀವ್ ದಟ್ ಅಂತಾನೋ, ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ದಟ್ ಅಂತಾನೋ ಸೇರಿಸಿದ್ರೆ ಆಗ ನಿಮ್ಮ ಒಪಿನಿಯನ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಪಾಲಿಶ್, ಇನ್ನೊಂದು ಸ್ವಲ್ಪ ಬ್ಯೂಟಿಫಿಕೇಶನ್ ಜಾಸ್ತಿ ಆಗುತ್ತೆ. ಹಾಗಾಗಿ ಮೇಲೆ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ಯಾವುದಾದ್ರೂ ಒಂದನ್ನು ನೀವು ತಗೊಳ್ಬಹುದು. ಈಗ ಇನ್ನೊಂದೆರಡು ನೋಡ್ತಾ ಬರೋಣ. ಟು ಲಿಸ್ಟ್ ಅಡ್ವಾಂಟೇಜಸ್. ಅಡ್ವಾಂಟೇಜಸ್ನೇ ಹೇಳಬೇಕು, ಇಲ್ಲಿ ಡಿಸ್ಅಡ್ವಾಂಟೇಜ್ ಇಲ್ಲ. ಇಲ್ಲಿ ಅಡ್ವಾಂಟೇಜಸ್ನ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀವಿ. ಕೊನೆಯಲ್ಲಿರೋದು ಒಂದು ಎಕ್ಸಾಂಪಲ್. ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್ ಈಸ್ ದಟ್ ಯು ನೋ ಆಲ್ ಯುವರ್ ನೇಬರ್ಸ್. ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್, ಒಂದು ಸಣ್ಣ ಊರಿನಲ್ಲಿ ನಾವು ವಾಸ ಮಾಡಿದಾಗ, ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್, ಇಟ್ ಈಸ್ ಅಡ್ವಾಂಟೇಜಸ್. ಯಾಕೆ ಅಂದರೆ ನಮಗೆ ಎಲ್ಲರೂ ಗೊತ್ತಿರ್ತಾರೆ. ಯು ನೋ ಆಲ್ ಯುವರ್ ನೇಬರ್ಸ್. ದ ಫಸ್ಟ್ ಅಡ್ವಾಂಟೇಜ್ ಇದೇ ನಿಮ್ಮ ಪ್ಯಾರಾಗ್ರಾಫ್ನಲ್ಲಿ ಮೊದಲನೇ ಅಡ್ವಾಂಟೇಜ್ ಅಂತ ಹೇಳ್ತಿದ್ದೀರಾ ಅಂತಂದರೆ ದ ಫಸ್ಟ್ ಅಡ್ವಾಂಟೇಜ್ ಆಫ್ ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್. ಇಲ್ಲ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದೀರಾ ಅಂದರೆ ಒನ್ ಅಡ್ವಾಂಟೇಜ್ ಅಂತ ಹೇಳ್ತೀರಾ. ಸಪೋಸ್ ಇದು ಎರಡನೇದಾದರೆ ಅನದರ್ ಅಡ್ವಾಂಟೇಜ್ ಆಫ್ ಅಂತ ಹೇಳ್ತೀರಾ. ಮೂರನೇದೋ ನಾಲ್ಕನೇದೋ ಆದರೆ ಒನ್ ಅದರ್ ಅಡ್ವಾಂಟೇಜ್ ಆಫ್ ಅಂತ ಹೇಳ್ತೀರಾ.
ಇದೇ ಮುಖ್ಯವಾದ ಅಡ್ವಾಂಟೇಜ್ ಅಂತ ಹೇಳಿದ್ರೆ ದ ಮೇನ್ ಅಡ್ವಾಂಟೇಜ್ ಆಫ್ ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್ ಇಸ್ ದಟ್ ಯು ನೋ ಆಲ್ ಯುವರ್ ನೇಬರ್ಸ್ ಅಂತ ಹೇಳ್ತೀರಾ. ಇದೇ ದೊಡ್ಡ ವಿಷಯ ಆದರೆ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಆಫ್ ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್ ಇಸ್ ದಟ್ ಯು ನೋ ಆಲ್ ಯುವರ್ ನೇಬರ್ಸ್. ಸೊ ನೀವೇನು ಹೇಳ್ತಾ ಇದ್ದೀರಾ ಅನ್ನೋ ಕ್ಲಾರಿಟಿ ನಿಮಗಿದ್ರೆ ದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಅಥವಾ ಮೇನ್ ಅಡ್ವಾಂಟೇಜ್ ಅಥವಾ ಅನದರ್ ಅಡ್ವಾಂಟೇಜ್ ಯಾವ ಒಂದು ಸ್ಟಾರ್ಟಿಂಗ್ ಪ್ಯಾಸೇಜ್ನ ಸ್ಟಾರ್ಟಿಂಗ್ ಫ್ರೇಸ್ ಆಗಿ ಏನನ್ನು ಯೂಸ್ ಮಾಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೀರಾ. ಇದೇ ಎಕ್ಸಾಂಪಲ್ ತಗೊಂಡು ಡಿಸ್ಅಡ್ವಾಂಟೇಜ್ನ ಕೂಡ ಹೇಳ್ಬೋದು. ಬನ್ನಿ ನೋಡೋಣ ಯಾವ ಥರ ಡ್ರಾಬ್ಯಾಕ್ನ ಹೇಳಬೇಕು ಅಂತ. ಡ್ರಾಬ್ಯಾಕ್ ಹೇಳಬೇಕಾದ್ರೆ ಒನ್ ಡಿಸ್ಅಡ್ವಾಂಟೇಜ್ ಅಂತೀರಾ, ಅನದರ್ ಡಿಸ್ಅಡ್ವಾಂಟೇಜ್ ಅಂತೀರಾ. ಹಾಗೆ ನಿಮ್ಮ ಡಿಸ್ಅಡ್ವಾಂಟೇಜ್ಗಳನ್ನು ಹೇಗೆ ಹೇಳ್ತಾ ಹೋಗ್ಬೋದು ಅಂತ ನೋಡೋಣ. ಮತ್ತೆ ಸೆಂಟೆನ್ಸ್ ಇಸ್ ಸೇಮ್. ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್ ಇಸ್ ದಟ್ ಆಲ್ ಯುವರ್ ನೇಬರ್ಸ್ ನೋ ಯು. ಯು ನೋ ಆಲ್ ಯುವರ್ ನೇಬರ್ಸ್ ಈಸ್ ಅನ್ ಅಡ್ವಾಂಟೇಜ್. ಡಿಸ್ಅಡ್ವಾಂಟೇಜ್ ಇಸ್ ದಟ್ ಆಲ್ ಯುವರ್ ನೇಬರ್ಸ್ ನೋ ಯು. ನಿಮ್ಮ ಎಲ್ಲರೂ ನಿಮಗೆ ಪರಿಚಯ ಅಡ್ವಾಂಟೇಜ್, ನೀವೆಲ್ರಿಗೂ ಪರಿಚಯ ಅದನ್ನು ಡಿಸ್ಅಡ್ವಾಂಟೇಜ್ ಅಂತ ಆದರೆ ಈ ಥರ ಹೇಳ್ತಾ ಹೋಗ್ತೀವಿ. ಅದು ನಿಮ್ಮ ಒಪಿನಿಯನ್ ಮೇಲೆ ಹೋಗುತ್ತೆ. ಒನ್ ಡಿಸ್ಅಡ್ವಾಂಟೇಜ್ ಅಂತೀರಾ ಅಂದರೆ ಒಂದೇ ಒಂದು ಹೇಳಕ್ಕೆ ಹೋದರೆ, ಅನದರ್ ಅಂದರೆ ಎರಡನೇದು ಹೇಳ್ತೀರಾ ಅಂದರೆ ಒನ್ ಅದರ್ ಅನ್ನೋದು ಮೂರನೇದು. ದ ಮೇನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಆವಾಗ ಆ ಥರ ಹೇಳ್ತಾ ಹೋಗ್ತೀರಾ. ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಇಲ್ಲಪ್ಪ ಇದೇ ಮೊದಲನೇ ಅಡ್ವಾಂಟೇಜ್ ಅಂತ ಹೇಳ್ತೀನಿ ಅಂದರೆ ದ ಫಸ್ಟ್ ಡಿಸ್ಅಡ್ವಾಂಟೇಜ್ ಆಫ್ ಲಿವಿಂಗ್ ಇನ್ ಎ ಸ್ಮಾಲ್ ಟೌನ್ ಇಸ್ ದಟ್ ಆಲ್ ಯುವರ್ ನೇಬರ್ಸ್ ನೋ ಯು. ಎಲ್ರಿಗೂ ನೀವು ಗೊತ್ತು, ನೀವು ಹಾಗಾಗಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ, ಯಾವುದೇ ಕೆಟ್ಟ ಹೆಸರು ತಗೊಳ್ಳೋದಲ್ಲೇ ಬದುಕಬೇಕಾಗತ್ತೆ ಅಂತ ಹೇಳಲಿಕ್ಕೆ ಹೊರಟಿದ್ದೀರಾ. ಹಾಗಾಗಿ ದ ಫಸ್ಟ್ ಡಿಸ್ಅಡ್ವಾಂಟೇಜ್ ಆರ್ ದ ಗ್ರೇಟೆಸ್ಟ್ ಡಿಸ್ಅಡ್ವಾಂಟೇಜ್ ಯಾವುದನ್ನು ಉಪಯೋಗಿಸ್ತೀರಾ ಅದು ನಿಮಗೆ ನಿಮ್ಮ ಡಿಸ್ಕ್ರಿಷನ್ಗೆ ಬಿಟ್ಟಂಥ ವಿಚಾರ. ಅಡ್ವಾಂಟೇಜಸ್ ಹೇಗೆ ಹೇಳೋದು, ಡಿಸ್ಅಡ್ವಾಂಟೇಜಸ್ ಹೇಗೆ ಹೇಳೋದು ಗೊತ್ತಾಯಿತು. ಆದರೆ ಈಗ ಇನ್ನೊಂದಷ್ಟು ಪಾಯಿಂಟ್ಸ್ನ ಸೇರಿಸ್ಬೇಕು. ಟು ಆ್ಯಡ್ ಮೋರ್ ಪಾಯಿಂಟ್ಸ್ ಆನ್ ವಾಟ್ ಈಸ್ ಮೋರ್, ಈ ಥರದ ಒಂದು ಎಕ್ಸ್ಪ್ರೆಷನ್ಸ್ನ ಪಾಯಿಂಟ್ಸ್ನ ಸೇರಿಸ್ಬೇಕು ನೀವು. ಹಾಗೆ ಹೇಗೆ ಹೇಳ್ತೀರಾ ಅಂತ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಲೈನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಡಾಗ್ಸ್ ಆರ್ ಆಲ್ಸೋ ಯೂಸ್ಫುಲ್ ಇನ್ ಪೊಲೀಸ್ ವರ್ಕ್. ಈಗ ನಾಯಿ ಬಗ್ಗೆ ಹೇಳ್ತಾ ಇದ್ದೀರಾ ನೀವು. ಈಗ ನೀವು ಹೇಳ್ತಾ ಇದ್ದೀರಾ ವಾಟ್ ಈಸ್ ಮೋರ್ ಈಸ್ ಡಾಗ್ಸ್ ಆರ್ ಆಲ್ಸೋ ಯೂಸ್ಫುಲ್ ಇನ್ ಪೊಲೀಸ್ ವರ್ಕ್. ಫರ್ದರ್ ಮೋರ್ ಡಾಗ್ಸ್ ಆರ್ ಆಲ್ಸೋ ಯೂಸ್ಫುಲ್. ಮೋರ್ ಓವರ್ ಅಪಾರ್ಟ್ ಫ್ರಮ್ ದಿಸ್ ಅಂದರೆ ಏನೋ ಹೇಳಿದಿರಾ ಅದು ಬಿಟ್ಟು ಈ ವಿಷಯ ಹೇಳ್ತಾ ಇದ್ದೀರಾ. ಇನ್ ಅಡಿಷನ್ ಟು ದಿಸ್ ಅಂದರೆ ಹೇಗೆ ಪಾಯಿಂಟ್ನ ಸೇರಿಸ್ತಾ ಹೋಗ್ತಾ ಇದ್ದೀರಾ ಅಂತ ಗಮನಿಸಿ. ಬಿಸೈಡ್ಸ್ ದಟ್ ಅದ್ರ ಜೊತೆಗೆ ಏನಪ್ಪ ತುಂಬ ಮುಖ್ಯವಾದ ವಿಚಾರ ಅಂದರೆ ಡಾಗ್ಸ್ ಆರ್ ಆಲ್ಸೋ ಯೂಸ್ಫುಲ್ ಇನ್ ಪೊಲೀಸ್ ವರ್ಕ್ ಅಂದರೆ ನಾಯಿನ ಹೊಗಳ್ತಾ ಇದ್ದೀರಾ. ಹೊಗಳ್ತಾ ತುಂಬ ಮುಖ್ಯವಾದ್ದೇನು ಅಂದರೆ ಇನ್ನೂ ಏನಂದರೆ ಎಲ್ಲದಕ್ಕಿಂತ ಏನು ಅಂದರೆ ಜೊತೆಗೆ ಏನಪ್ಪ ಅಂದರೆ ಅಂತ ಈ ಥರ ಹೇಳ್ತಾ ಹೋಗ್ತಾ ಇದ್ದೀರಾ. ಆವಾಗ ಹೇಗೆ ನೀವು ಪಾಯಿಂಟ್ಸ್ನ ಸೇರಿಸ್ತಾ ಹೋಗ್ತೀರಾ ಅಂತ. ಕೊನೆಯಲ್ಲಿ ನೀವು ನಿಮ್ಮ ಇನ್ಫರೆನ್ಸ್ ಹೇಳ್ತಾ ಇದ್ದೀರಾ. ಇನ್ಫರೆನ್ಸ್ ಅಂತಂದರೆ ನಿಮ್ಮ ಕೊನೆಯ ಒಪಿನಿಯನ್, ಫೈನಲ್ ಒಪಿನಿಯನ್. ಹಾಗಾಗಿ ನೀವು ಅಸಂಪ್ಷನ್ಸ್ ಹೇಳ್ಬೋದು, ಒಪಿನಿಯನ್ಸ್ ಹೇಳ್ಬೋದು, ಕನ್ಕ್ಲೂಷನ್ಸ್ ಹೇಳ್ಬೋದು, ವಾಟ್ ಎವರ್ ಈಸ್ ಇಂಪ್ಲಾಯ್ಡ್ ಅಂತ ಹೇಳ್ಬೋದು, ಅದರ್ವೈಸ್ ಅಂತ ಹೇಳ್ಬೋದು, ಇನ್ ಕೇಸ್, ಇಫ್ ನಾಟ್, ಹೀಗೆ ನೀವು ನಿಮ್ಮ ಇನ್ಫರೆನ್ಸ್ನ ಹೇಳ್ತಾ ಇದ್ದೀರಾ. ಸೊ ವಾಟ್ ಎವರ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಅಂತ. ಕನ್ಕ್ಲೂಷನ್ನ ನಾವು ಹೇಗೆ ಸೆಂಟೆನ್ಸ್ಗಳಲ್ಲಿ ಹೇಳ್ಬೋದು ಮುಂದಿನ ಸ್ಲೈಡಲ್ಲಿ ನೋಡೋಣ ಬನ್ನಿ. ನಿಮ್ಮ ರಿಸಲ್ಟ್, ನಿಮ್ಮ ಫೈನಲ್ ಒಪಿನಿಯನ್, ಆನ್ಸರ್, ಸೊಲ್ಯೂಷನ್, ಔಟ್ಕಮ್, ಕಾನ್ಸಿಕ್ವೆನ್ಸ್ ಈ ಥರದ್ದನ್ನು ನಾವು ಹೇಳ್ತೀವಿ. ಆಸ್ ಎ ರಿಸಲ್ಟ್, ಅಕಾರ್ಡಿಂಗ್ಲಿ, ದೇರ್ ಫಾರ್, ಬಿಕಾಸ್, ಸೋ ಈ ಥರದ್ದೆಲ್ಲ ವರ್ಡ್ಸ್ನ ಹಾಕ್ತಾ ನಾವು ನಮ್ಮ ಫೈನಲ್ ಒಪಿನಿಯನ್ನ ಹೇಳ್ತಾ ಹೋಗ್ತೀವಿ. ಸೊ ಸಮ್ಮರಿ ಅಂತ ಹೇಳ್ತೀವಿ, ಇನ್ ಶಾರ್ಟ್ ಅಂತೀವಿ, ಔಟ್ಲೈನ್, ಟೋಟಲ್, ಇನ್ ಆಲ್, ಇನ್ ಬ್ರೀಫ್, ಇನ್ ಶಾರ್ಟ್, ಟು ಸಮ್ ಅಪ್, ಇನ್ ಎ ನಟ್ಶೆಲ್. ಇಷ್ಟೆಲ್ಲ ನಾವು ಫೈನಲ್ ಆಗಿ ಅಂದರೆ ಕನ್ಕ್ಲೂಡಿಂಗ್ ಇದರಲ್ಲಿ ಹೇಳ್ತಾ ಇದ್ದೀವಿ. ಇದೇ ಕೊನೆ ಸ್ಲೈಡು. ಹಾಗಾಗಿ ನಾವು ಈ ಒಂದು ಸ್ಲೈಡ್ನಲ್ಲಿ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಈ ಒಂದು ಒಟ್ಟು ಪ್ಯಾರಾಗ್ರಾಫ್ ಬರೆಯೋದು ಹೇಗೆ, ಆರ್ಟಿಕಲ್ ಬರೆಯೋದು ಹೇಗೆ, ಎಸ್ಸೆ ಬರೆಯೋದು ಹೇಗೆ ಅಂತ ನಾವು ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಕನ್ಕ್ಲೂಡ್ ಮಾಡಬೇಕಾದ್ರೆ ದೆರ್ ಆರ್ ಮೆನಿ ಗುಡ್ ಡಿಫ್ರೆಂಟ್ ವೇಸ್ ಟು ಕನ್ಕ್ಲೂಡ್ ಎನ್ ಎಸ್ಸೆ ಇನ್ ಇಂಗ್ಲೀಷ್. ಒಂದು ಎಸ್ಸೆನ ಹೇಗೆ ಕನ್ಕ್ಲೂಡ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳಬೇಕು. ಕೊನೆ ಸೆಂಟೆನ್ಸ್ ಇದು. ಇನ್ ಶಾರ್ಟ್, ದೆರ್ ಆರ್ ಮೆನಿ ಗುಡ್ ಡಿಫ್ರೆಂಟ್ ವೇಸ್. ಔಟ್ಲೈನ್, ದೆರ್ ಆರ್ ಮೆನಿ ಗುಡ್ ಡಿಫ್ರೆಂಟ್ ವೇಸ್. ಟೋಟಲ್, ಇನ್ ಆಲ್, ಇನ್ ಬ್ರೀಫ್, ಇನ್ ಶಾರ್ಟ್ ಈ ಥರ ಹೇಳ್ತಾ ನೀವು ಎಂಡ್ ಮಾಡ್ತಾ ಇದ್ದೀರಾ. ಟು ಸಮ್ ಅಪ್ ಅಂತ. ಟು ಸಮ್ ಅಪ್ ಅನ್ನೋದನ್ನ ಇನ್ನೂ ಬ್ಯೂಟಿಫುಲ್ ಆಗಿ ಹೇಗೆ ಹೇಳ್ಬೋದು ಅಂದರೆ ಇನ್ ಎ ನಟ್ಶೆಲ್, ದೆರ್ ಆರ್ ಮೆನಿ ಗುಡ್ ಡಿಫ್ರೆಂಟ್ ವೇಸ್
to conclude an essay in English. In a nutshell ಅಂತಂದರೆ ಈ ಕಪ್ಪೆ ಚಿಪ್ ಅಂತ ಇರುತ್ತಲ್ಲ ಅದಕ್ಕೆ ನಟ್ಶೆಲ್ ಅಂತೀವಿ. ಅಥವಾ ಬಾದಾಮಿ, ಗೋಡಂಬಿ, ಈ ಬಾದಾಮಿಯ ಒಳಗಡೆ ನಟ್ ಇರುತ್ತೆ, ಆ ಬಾದಾಮಿ ಒಳಗಡೆ ನಟ್ ಹೇಗಿರುತ್ತೋ ಹಾಗೆ ನಿಮ್ಮ ಸಮ್ಮರಿ ಇರಬೇಕು ನಟ್ಶೆಲ್ಲಲ್ಲಿ ಅನ್ನೋದಕ್ಕೆ ಇದನ್ನು ನಾವು ಹೇಳ್ತಾ ಇದ್ದೀವಿ. ಇನ್ನೂ ಹೇಗೆ ಹೇಳ್ಬೋದು ಅಂತ ನೋಡೋಣ ಬನ್ನಿ. ಫೈನಲಿ, ಲಾಸ್ಟ್ಲಿ, ಆಲ್ ಇನ್ ಆನ್ ದ ಹೋಲ್, ಆಲ್ ಥಿಂಗ್ಸ್ ಕನ್ಸಿಡರ್ಡ್, ಇನ್ ಕನ್ಕ್ಲೂಷನ್, ಟು ಸಮ್ ಅಪ್, ಟು ಪುಟ್ ಇಟ್ ಇನ್ ಎ ನಟ್ಶೆಲ್, ಸೇಮ್ ಥಿಂಗ್. To put it in a nutshell, there are many good different ways to conclude an essay in English. So finally, there are many good different ways. Lastly, there are many good different ways. All in all, on the whole, there are many good different ways. All things considered, there are many good different ways to conclude an essay in English. To sum up, there are many good different ways to conclude. To put it in a nutshell, there are many good different ways to conclude an essay in English. So this is what I wanted to communicate to you, how to start, how to continue, how to add up the points, and how to show the contrast, how to show the similarities. So many things I have explained in this small 16 minutes video. Thanks for watching. Have a nice time. Thanks for watching. Please put your valuable comments. See you in the next video. Till then, keep smiling and keep learning.